ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ದುರಂತದ ಬಗ್ಗೆ ಇಡೀ ವಿಶ್ವ ಕಳವಳಗೊಂಡಿದೆ. ಅಲ್ಲಿ ಸಿಕ್ಕಾಕೊಂಡಿರೋ ನತದೃಷ್ಟರ ಸುರಕ್ಷತೆಗಾಗಿ ಇಡೀ ವಿಶ್ವ ಪ್ರಾರ್ಥನೆ ಮಾಡ್ತಾ ಇದೆ. ಭಾರತದ, ಅದರಲ್ಲೂ ಹಿಮಾಲಯದ ಸುತ್ತಮುತ್ತಲಿನ ರಾಜ್ಯಗಳ ಜನರ ಮನಸ್ಸಲ್ಲಿ ಆತಂಕದಿಂದ ಕೂಡಿದ ಸಂತಾಪ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿನ ಸುರಕ್ಷತಾ ವ್ಯವಸ್ಥೆಗಾಗಿ, ಅಲ್ಲಿನ ಸಂತ್ರಸ್ತರನ್ನ ಕಾಪಾಡೋದಕ್ಕಾಗಿ ಭಾರತೀಯ ಸೇನೆ, ವಾಯುಪಡೆ ಹಾಗೂ ITBP ಅಂದರೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಪಡೆಗಳು ಅಹರ್ನಿಶಿ ಕಷ್ಟಪಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಯಾವ ವಿಷಯ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಉತ್ತರಾಖಂಡದ ನಂದಾದೇವಿ ಪರ್ವತ ಪ್ರದೇಶದಲ್ಲಿ ಉಂಟಾದ ಹಿಮಸ್ಫೋಟ ಒಂದು ಭಾರಿ ದುರಂತಕ್ಕೆ ಕಾರಣವಾಗಿದೆ ಮತ್ತು ಸುಮಾರು 150ಕ್ಕೂ ಹೆಚ್ಚು ಜೀವಗಳು ಅಲ್ಲಿನ ಪ್ರವಾಹದ ನಡುವೆ ಕಣ್ಮರೆಯಾಗಿವೆ. ಸಾಕಷ್ಟು ಮನೆಗಳು ಕೊಚ್ಚಿ ಹೋಗಿವೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಿಮಾಲಯದಲ್ಲಿ ಇಂಥ ದುರಂತ ಸಂಭವಿಸೋದಕ್ಕೆ ಕಾರಣ ಏನು? ಇದನ್ನ ಆಕ್ಟ್ ಆಫ್ ಗಾಡ್ ಅಂತ ಕರಿಬೇಕಾ ಅಥವಾ ಇದು ಮಾನವನಿಂದಾದ ದುರಂತನ? ಹಿಮಸ್ಫೋಟಗಳು ಯಾಕೆ ಉಂಟಾಗುತ್ತವೆ? ಅಲ್ಲೀಗ ನಡೀತಾ ಇರೋ ರಕ್ಷಣಾ ಕಾಮಗಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಉತ್ತರಾಖಂಡ್ ರಾಜ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲದೇನಿಲ್ಲ. ಒಂದ್ ಕಡೆ ಹಿಮಾಚಲ ಪ್ರದೇಶ, ಮತ್ತೊಂದು ಕಡೆ ನೇಪಾಳ, ಮಗದೊಂದು ಕಡೆ ಚೀನಾ ಗಡಿಯಾಗಿರೋ ಈ ರಾಜ್ಯ ಹಿಮಾಲಯ ಪರ್ವತಗಳ ತಪ್ಪಲಲ್ಲಿನ ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿದ ಪ್ರದೇಶ. ಇಲ್ಲಿನ ಚೀನಾದ ಗಡಿಗೆ ಹತ್ತಿರದಲ್ಲಿ ನಂದಾದೇವಿ ಹೆಸರಿನ ಪರ್ವತ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಂದಾದೇವಿ. ಇದರ ವಿಶೇಷ ಅಂದ್ರೆ ಇಲ್ಲಿ ಅಲಕಾನಂದ ನದಿಗೆ ಸಾಕಷ್ಟು ಉಪನದಿಗಳು ಹುಟ್ಟುತ್ತವೆ. ಅಂಥವುಗಳ ಪೈಕಿ ಒಂದು ಧೌಳಿಗಂಗಾ. ಈ ನಂದಾದೇವಿ ಚಮೋಲಿ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು ಈ ಧೌಳಿಗಂಗಾ, ಋಷಿಗಂಗಾ ಇವೆಲ್ಲ ಅಲಕಾನಂದ ನದಿಯನ್ನ ಸೇರುತ್ತವೆ ಮತ್ತು ಅಲಕಾನಂದ ಹಾಗೂ ಭಾಗೀರಥಿ ನದಿಗಳು ಕೂಡಿದ ಮೇಲೆ ನಾವು ಗಂಗಾ ಅಂತ ಕರೆಯುವ ದೇವಗಂಗೆಯಾಗಿ ಅದು ಉತ್ತರ ಭಾರತದ ಸಾವಿರಾರು ಕಿಲೋಮೀಟರ್ಗಳಲ್ಲಿ ಹರಿಯುತ್ತೆ. ಹೀಗೆ ಗಂಗಾ ನದಿಯ ಮೂಲ ನದಿಗಳ ಪೈಕಿ ಒಂದಾದ ಧೌಳಿಗಂಗಾ, ಋಷಿಗಂಗಾ ಇವೆಲ್ಲ ಹುಟ್ಟೋದು ಇದೇ ನಂದಾದೇವಿ. ಇನ್ನು ನಂದಾದೇವಿಯ ಮತ್ತೊಂದು ಮಹತ್ವ ಅಂದ್ರೆ, ಈ ಹಿಂದೆ CIA ಹಾಗೂ ಭಾರತೀಯ ಯೋಧರು ಚೀನಾದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ಯಂತ್ರವೊಂದನ್ನು ತಗೊಂಡೋಗಿ ಇಟ್ಟಿದ್ರು ಅಂತ ಹಿಂದೆ ನಾನು ಹೇಳಿದ್ನಲ್ಲ, ಅದು ಕೂಡ ಇದೇ ನಂದಾದೇವಿಯ ಪರ್ವತ ಶ್ರೇಣಿಯಲ್ಲೇ. ಈ ಕುರಿತಾದ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಗೆಳೆಯರೆ, ಮೊನ್ನೆ ಇದೇ ನಂದಾದೇವಿಯ ಮೇಲಿನ ಹಿಮಗಲ್ಲೊಂದು ಮುರಿದು ಬಿದ್ದ ಕಾರಣ ಋಷಿಗಂಗಾ ನದಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರವಾಹ ಶುರುವಾಯಿತು. ಆ ನದಿಯ ದಂಡೆಯಲ್ಲಿ ಜಲವಿದ್ಯುತ್ ಘಟಕದ ಕಾಮಗಾರಿಯಲ್ಲಿ ತೊಡಗಿದ್ದ ಕಾರ್ಮಿಕರನ್ನ ತನ್ನ ಪ್ರವಾಹದಲ್ಲಿ ಅದು ಲೀನ ಮಾಡಿಕೊಳ್ತು. ಅಲ್ಲಿಂದ ಪ್ರವಾಹ ಧೌಳಿಗಂಗಾ ನದಿಯನ್ನ ಪ್ರವೇಶ ಮಾಡ್ತು. ಅದು ಜೋಶಿ ಮಠದತ್ತ ನುಗ್ಗಿತು. ಇಲ್ಲಿದೆ ನೋಡಿ, ಇದು ಜೋಶಿ ಮಠ. ಇಲ್ಲಿನ ನದಿಯ ದಂಡೆಯ ಮೇಲೆ ನಿರ್ಮಾಣ ಮಾಡಿಕೊಂಡಿದ್ದ 100 ಮನೆಗಳು ಕೊಚ್ಚಿ ಹೋದವು. ಜನ ನೋಡ್ತಿರುವಾಗಲೇ ಪ್ರವಾಹ ರಭಸವಾಗಿ ನುಗ್ಗಿ ಅಡ್ಡ ಬಂದವರನ್ನೆಲ್ಲ ತನ್ನೊಳಗೆ ಸೇರಿಸಿಕೊಳ್ತಾ ಮುಂದೆ ಸಾಕ್ತು. ಇದೇ ನದಿಯ ಸಮೀಪ ತಪೋವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದ ಮತ್ತೊಂದು ಜಲವಿದ್ಯುತ್ ಘಟಕವನ್ನು ಕೂಡ ಈ ಪ್ರವಾಹ ಆಪೋಷಣ ತಗೊಳ್ತು. ಈ ಜಲವಿದ್ಯುತ್ ಘಟಕಗಳಲ್ಲಿ ಕೆಲಸ ಮಾಡ್ತಿದ್ದ ಸುಮಾರು 170 ಮಂದಿ ಈಗ ಪ್ರವಾಹದಲ್ಲಿ ಸಿಲುಕೊಂಡಿದ್ದಾರೆ. ಅವರನ್ನ ಕಾಪಾಡಬೇಕು. ಅದಕ್ಕಾಗಿ ರಕ್ಷಣಾ ಪಡೆಗಳು ಅಹರ್ನಿಶಿ ಕೆಲಸ ಮಾಡ್ತಾ ಇವೆ. 6 MI ಹೆಲಿಕಾಪ್ಟರ್ಗಳನ್ನ, ಚಿನೂಕ್ ಹೆಲಿಕಾಪ್ಟರ್ಗಳನ್ನ ರಕ್ಷಣಾ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ITBP, ವಾಯುಪಡೆ, ಸೇನಾಪಡೆಯ ಯೋಧರು, NDRF ತಂಡ, ಹೀಗೆ ಪ್ರತಿಯೊಬ್ಬರನ್ನು ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಪ್ರವಾಹ ಗಂಗಾ ನದಿಯನ್ನ ತಲುಪದಂತೆ ಎಲ್ಲ ಎಚ್ಚರಿಕೆಗಳನ್ನು ತಗೊಳ್ಳಲಾಗ್ತಾ ಇದೆ. ಅಲಕಾನಂದ ನದಿಗೆ ಕಟ್ಟಲಾದ ಡ್ಯಾಮ್ಗಳಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ತಗೊಳ್ಳುವ ಮೂಲಕ ಈ ನೀರನ್ನು ಅಲ್ಲಿ ತಡೆ ಹಿಡಿಯುವ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಭಾಗೀರಥಿ ನದಿಯನ್ನು ಕೂಡ ತಡೆ ಹಿಡಿಯಲಾಗ್ತಾ ಇದೆ. ಒಟ್ಟು ಪ್ರವಾಹದಿಂದ ಇನ್ನೂ ಹೆಚ್ಚಿನ ಹಾನಿಯಾಗದ ಹಾಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅಲ್ಲಿ ತಗೊಳ್ತಾ ಇದ್ದಾರೆ. ಇದು ಅನಾಹುತ ಸಂಭವಿಸಿದ ಮೇಲೆ ತಗೋತಾ ಇರೋ ಕ್ರಮಗಳು. ಆದರೆ ಗೆಳೆಯರೆ, ಈ ಹಿಮ ಸುನಾಮಿ ಅಥವಾ ಹಿಮಸ್ಫೋಟಗಳು ಯಾಕೆ ಸಂಭವಿಸುತ್ತವೆ, ಇದರ ಹಿಂದಿನ ಕಾರಣಗಳೇನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಸಾಮಾನ್ಯವಾಗಿ ಮೇಘಸ್ಫೋಟದ ಬಗ್ಗೆ ನಾವು ಕೇಳಿದ್ದೀವಿ. ಈ ಹಿಂದೆ ಅಂದ್ರೆ 2013ರಲ್ಲಿ ಇದೇ ಉತ್ತರಾಖಂಡ ಮೇಘಸ್ಫೋಟಕ್ಕೆ ತುತ್ತಾಯಿತು. ಅವತ್ತು ಸಂಭವಿಸಿದ ಪ್ರವಾಹ ಸಾವಿರಾರು ಬದುಕುಗಳನ್ನು ಹಾಳು ಮಾಡಿತು. ಆ ಜಲಪ್ರವಾಹ ಎಂಥವರ ಎದೆ ಕೂಡ ನಡುಗೋ ಹಾಗಿತ್ತು. ಅದು ಹಿಮಾಲಯ ಕಂಡ ಸುನಾಮಿ ಅಂತ ಅನ್ನಿಸ್ಕೊಳ್ತು. ಕೆಲ ವರ್ಷಗಳ ಅವಧಿಯಲ್ಲಿ ಸುರಿಬೇಕಾದ ಮಳೆ ಸತತವಾಗಿ 2-3 ದಿನಗಳಲ್ಲಿ ಒಂದೇ ಸಮಕ್ಕೆ ಬಿದ್ದು ಬಿಡೋದಿದೆಯಲ್ಲ, ಅದನ್ನ ಮೇಘಸ್ಫೋಟ ಅಂತ ಕರೀತಾರೆ. ಇನ್ನು ಹಿಮಾಲಯದ ಭಾಗದಲ್ಲಿ ನಾವು ಕೇಳುವ ಮತ್ತೊಂದು ಪದ ಅಂದ್ರೆ ಹಿಮಪಾತ. ಹಿಮಪಾತ ಅಂದ್ರೆ ಅತಿಯಾದ ಪ್ರಮಾಣದಲ್ಲಿ ಹಿಮ ಸುರಿದು ಆನಂತರ ಅದರ ಕೆಳಗಿನ ಭೂಮಿ ಅಥವಾ ಕಲ್ಲಿನ ಪದರಗಳು ಜಾರುವುದರಿಂದ ಪರ್ವತಗಳ ಇಳಿಜಾರುಗಳಲ್ಲಿ ಹಿಮ ರಾಶಿ ರಾಶಿಯಾಗಿ ಜಾರ್ತಾ ಬಂದು ಹಳ್ಳಕ್ಕೆ ಅಥವಾ ತಗ್ಗಿನ ಪ್ರದೇಶಕ್ಕೆ ಕುಸಿಯೋದು. ಈ ಮೇಘಸ್ಫೋಟ ಹಾಗೂ ಹಿಮಪಾತಗಳು ಆಗಾಗ ಹಿಮಾಲಯ ಸೇರಿದ ಹಾಗೆ ಹಿಮಾಚ್ಛಾದಿತ ಪರ್ವತ ಪ್ರದೇಶಗಳಲ್ಲಿ ಸಂಭವಿಸುತ್ತಲೇ ಇರುತ್ತವೆ. ಆದರೆ ಈ ಹಿಮಸ್ಫೋಟ ಅಥವಾ ನೀರ್ಗಲ್ಲುಗಳು ಏಕಾಏಕಿ ಕರಗೋ ಪ್ರಕ್ರಿಯೆ ಇದೆಯಲ್ಲ, ಇದು
ತುಂಬಾನೇ ಅಪರೂಪಕ್ಕೆ ನಡೆಯುವ ಘಟನೆ. ಇಲ್ಲಿ ನೀವು ನಂದಾದೇವಿ ಪರ್ವತ ಪ್ರದೇಶವನ್ನ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗಮನಿಸಿ ನೋಡಿ. ಈ ಬೆಟ್ಟದ ಮೇಲೆ ಹಿಮದ ರಾಶಿ ನಿಮಗೆ ಕಾಣುತ್ತೆ. ಅಲ್ಲಿ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಸರೋವರಗಳು ಅಥವಾ ಇಲ್ಲಿ ನಿಂತ ನೀರು. ಇಲ್ಲಿ ಹಿಮ ಬಂಡೆಗಳು ಕರಗಿ ನೀರು ಜಿನುಗೋದ್ರಿಂದ ಈ ಸರೋವರಗಳು ನಿರ್ಮಾಣ ಆಗುತ್ತವೆ. ಇನ್ನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವು ಹಿಮ ನದಿಗಳು. ಇಲ್ಲಿನ ನೀರು ಬೇಸಿಗೆಯ ಕಾಲದಲ್ಲಿ ಸ್ವಲ್ಪ ಸ್ವಲ್ಪ ಜಿನುಗಿ ಸರೋವರವನ್ನ ಸೇರುತ್ತವೆ. ಹಾಗೆ ಜಿನುಗುವ ಪ್ರಮಾಣ ಹೆಚ್ಚಾದಂತೆ ಇಲ್ಲಿ ನಿರ್ಮಾಣವಾಗುವ ಸರೋವರಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಈ ಸರೋವರಗಳು ಕೂಡ ಚಳಿಗಾಲದಲ್ಲಿ ನೀರು ಗಡ್ಡೆ ಕಟ್ಟಿ ಹಿಮ ಸರೋವರಗಳಾಗಿ ಬದಲಾಗುತ್ತವೆ. ಇದು ಪ್ರಕೃತಿ ತನಗೆ ತಾನೇ ನಿರ್ಮಾಣ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇಲ್ಲಿನ ಹಾಲ ಬಿಳುಪಿನ ಹಿಮದ ಮೇಲೆ ಸೂರ್ಯ ಕಿರಣಗಳು ಬಿದ್ದಾಗ ಕೂಡ ಅವು ಪ್ರತಿಫಲನಗೊಳ್ಳುತ್ತವೆ. ಹೀಗಾಗಿ ಹಿಮ ಬಿಸಿಯನ್ನು ತಗೊಳ್ಳೋದಿಲ್ಲ ಮತ್ತು ನೀರು ಬೇಗ ಕರಗೋದಿಲ್ಲ. ಆದರೆ ಇತ್ತೀಚೆಗೆ ಕಾಲ ಬದಲಾಗಿದೆ. ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ವಾತಾವರಣ ಕಲುಷಿತಗೊಳ್ತಾ ಇರೋ ಕಾರಣದಿಂದಾಗಿ ಈ ಹಿಮಾಲಯದ ಹಿಮ ಕೂಡ ಕಲುಷಿತಗೊಂಡು ತನ್ನ ಸ್ಫಟಿಕ ಸ್ವಚ್ಛತನವನ್ನು ಕಳ್ಕೊಳ್ತಾ ಇದೆ. ಹೀಗಾಗೋದ್ರಿಂದ ಅದು ಸೂರ್ಯನ ಕಿರಣಗಳನ್ನು, ಬಿಸಿಲನ್ನು ಹಿಂದಕ್ಕೆ ತಳ್ಳುವ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಮತ್ತು ಬೇಗ ಕರಗೋದಿಕ್ಕೆ ಶುರು ಮಾಡುತ್ತೆ. ಹೀಗಾದಾಗ ಸರೋವರಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ನಾವು ಹಿಮಾಲಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ನೆಲ ಬಗೆದು ಟನಲ್ಗಳನ್ನು ನಿರ್ಮಾಣ ಮಾಡ್ತೀವಿ, ಅಲ್ಲಿ ರಸ್ತೆಗಳನ್ನು ಹಾಕ್ತೀವಿ. ಇತ್ತೀಚೆಗೆ ಹಿಮಾಲಯದ ಬುಡದಲ್ಲಿ ಕೂಡ ಮೈನಿಂಗ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಟನಲ್ಗಳ ನಿರ್ಮಾಣಕ್ಕಾಗಿ ಬೆಟ್ಟಗಳನ್ನು ಭಾರಿ ಯಂತ್ರೋಪಕರಣ ಬಳಸಿ ಕೊರೆಯಲಾಗುತ್ತೆ. ಇದೆಲ್ಲದರ ಪರಿಣಾಮ ಅಲ್ಲಿನ ಭೂಮಿ ಅದರುವ ಮತ್ತು ಹಿಮಾಲಯದ ಹಿಮ ಸಂಧಿಗಳು ಮತ್ತು ಸರೋವರಗಳ ಕೆಳಗಿನ ಭೂಮಿ ಕುಸಿಯುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಇಲ್ಲಿನ ಬಂಡೆಗಳ ನಡುವೆ ನೈಸರ್ಗಿಕವಾಗಿ ನಿರ್ಮಾಣಗೊಂಡ ತಗ್ಗು ಪ್ರದೇಶಗಳಲ್ಲಿ ಹಿಮ ಸರೋವರಗಳು ಏರ್ಪಡುತ್ತಲ್ವಾ, ಅಲ್ಲಿ ಬಂಡೆಗಳಿಂದ ನಿರ್ಮಾಣವಾದ ತಡೆಗೋಡೆಗಳ ಬಿರುಕುಗಳಲ್ಲಿ ಚಳಿಗಾಲದಲ್ಲಿ ನೀರು ಹಿಮಗಟ್ಟುತ್ತೆ. ಈ ಗಟ್ಟಿಯಾದ ನೀರು ಅಥವಾ ಹಿಮ ಬಂಡೆಗಳ ನಡುವಿನ ಬಿರುಕನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಬೇಸಿಗೆಯಲ್ಲಿ ಆ ಹಿಮ ಕರಗಿ ನೀರಾಗುತ್ತೆ ಮತ್ತು ಆ ಬಿರುಕು ಹೆಚ್ಚಾದ ಕಾರಣ ಸೇರುವ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಮತ್ತೆ ಅದು ಹೆಪ್ಪುಗಟ್ಟುತ್ತೆ, ಬಿರುಕನ್ನು ಹೆಚ್ಚು ಮಾಡುತ್ತೆ, ಮತ್ತೆ ಅಲ್ಲಿ ಹೆಚ್ಚು ನೀರು ಸೇರುತ್ತೆ, ಮತ್ತೆ ಗಡ್ಡೆ ಕಟ್ಟುತ್ತೆ, ಮತ್ತೆ ಹೆಚ್ಚು ನೀರು ಸೇರುತ್ತೆ. ಹೀಗೆ ಆ ಬಿರುಕುಗಳು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಸ್ವಲ್ಪವೇ ದೊಡ್ಡದಾಗ್ತಾ ಹೋಗುತ್ತವೆ ಮತ್ತು ಹಾಗಾಗೋದ್ರಿಂದ ತಡೆಗೋಡೆಗಳು ಸಡಿಲಗೊಂಡು ಆಗಾಗ ಅವು ಕುಸಿಯುವ ಸಾಧ್ಯತೆ ಕೂಡ ಇರುತ್ತೆ. ಹಾಗವು ಕುಸಿದಾಗ ಅಲ್ಲಿ ಶೇಖರಣೆಯಾದ ನೀರು ಅಲ್ಲಿಂದ ಹೊರಬರುತ್ತೆ ಮತ್ತು ಆ ನೀರು ಸಹಜವಾಗಿ ನದಿಗಳನ್ನು ಸೇರುತ್ತೆ. ಇದು ಸಹಜವಾಗಿ ನಡೆಯುವ ಪ್ರಕ್ರಿಯೆ. ಆದರೆ ಅದರ ಜೊತೆಗೆ ನಮ್ಮ ಕಾಮಗಾರಿಗಳಿಂದ ನಡುಗುವ ಭೂಮಿಯಿಂದಾಗಿ ಈ ಬಿರುಕುಗಳು ಬೇಗ ಕುಸಿಯೋದಷ್ಟೇ ಅಲ್ಲದೆ ಸರೋವರದ ಕೆಳಗಿನ ನೆಲ ಕೂಡ ಕುಸಿಯೋದ್ರಿಂದ ಹಿಮ ನದಿಗಳಲ್ಲಿ ತೇಲುವ ಹಿಮಬಂಡೆಗಳು ಸರೋವರಗಳಲ್ಲಿ ಮತ್ತು ಅಲ್ಲಿಂದ ಹೊರಗೆ ಬಿದ್ದು ರಭಸವಾಗಿ ಹರಿದು ಬರುವ ಸಾಧ್ಯತೆ ಇರುತ್ತೆ. ಮೊನ್ನೆ ಉತ್ತರಾಖಂಡದ ನಂದಾದೇವಿಯಲ್ಲಿ ಸಂಭವಿಸಿರುವ ಅನಾಹುತಕ್ಕೆ ಇಂಥ ಕಾರಣಗಳೇ ಇರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನು ತಡೆಯೋದು ಹೇಗೆ? ಸಾಮಾನ್ಯವಾಗಿ ಮನುಷ್ಯ ನಿರ್ಮಾಣ ಮಾಡಿರುವ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ ಅನ್ನೋದರ ಅಂದಾಜು ನಮಗಿರುತ್ತೆ. ಅಲ್ಲಿ ಪ್ರವಾಹ ಉಂಟಾದಾಗ ಎಷ್ಟು ನೀರು ನುಗ್ಗಿ ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಣ್ಣ ಅರಿವನ್ನು ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನದಿಯ ದಡದಲ್ಲಿನ ಪ್ರದೇಶಗಳ ಜನರಿಗೆ ಅದರ ಬಗ್ಗೆ ಮೊದಲೇ ಎಚ್ಚರಿಕೆಯನ್ನು ಕೊಡೋದು ಕೂಡ ಸಾಧ್ಯ. ಆದರೆ ಇಲ್ಲಿ ಹಾಗಾಗೋದಿಲ್ಲ. ಒಂದೊಂದು ಹಿಮಬಂಡೆ ಕೂಡ 10 ಭಾರೀ ಸರೋವರಗಳಲ್ಲಿ ಶೇಖರಿಸಿಡಬಹುದಾದಷ್ಟು ನೀರನ್ನು ಗಡ್ಡೆಯ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ಅವು ಕರಗಿ ಕುಸಿದು ಪ್ರವಾಹೋಪಾದಿಯಲ್ಲಿ ನುಗ್ಗಿ ಬಂದಾಗ ನೀರಿನ ಮಟ್ಟವನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಹಿಮಾಲಯದಲ್ಲಿ ಒಂದಷ್ಟು ಅಧ್ಯಯನ ಕಾರ್ಯ ಇವತ್ತಿಗೂ ನಡೀತಲೇ ಇದೆ. ಸ್ಯಾಟಲೈಟ್ ಇಮೇಜ್ಗಳ ಮೂಲಕ ಅಲ್ಲಿ ಉಂಟಾಗಿರೋ ಸರೋವರಗಳು ಹಾಗೂ ಅವುಗಳಲ್ಲಿ ಹೆಚ್ಚಾಗ್ತಿರೋ ನೀರಿನ ಬಗ್ಗೆ ವಿಜ್ಞಾನಿಗಳು ಪ್ರತಿ ವರ್ಷ ಅಧ್ಯಯನ ಮಾಡ್ತಲೇ ಇದ್ದಾರೆ. ಇನ್ನು ಸರೋವರಗಳ ನೀರಿನ ಮಟ್ಟ ಹೆಚ್ಚಾಗೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸೆನ್ಸಾರ್ಗಳನ್ನು ಅಳವಡಿಸೋ ಕೆಲಸ ಕೂಡ ಇತ್ತೀಚೆಗೆ ಶುರುವಾಗಿದೆ. ಆದರೆ ಇದೆಲ್ಲ ಏನೇ ಮಾಡಿದರೂ ಕೆಳಗಡೆ ನಾವು ಅವೈಜ್ಞಾನಿಕವಾಗಿ ಮಾಡಿಕೊಳ್ಳೋ ಅಭಿವೃದ್ಧಿ ಕಾಮಗಾರಿಗಳು ಹಿಮಾಲಯದ ಸೂಕ್ಷ್ಮ ವಾತಾವರಣವನ್ನು ಹಾಳು ಮಾಡದೇ ಇರುವುದಿಲ್ಲ. ನಾನು ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ಹೇಳಿದ್ದೆ, ಹಿಮಾಲಯದ ಭಾಗವನ್ನು 3ನೇ ಧ್ರುವ ಅಂತ ಕರೆಯಲಾಗುತ್ತೆ. ಇಲ್ಲಿನ ಸೂಕ್ಷ್ಮಾತಿ ಸೂಕ್ಷ್ಮ ವಲಯಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವು ವಿಫಲವಾದರೆ ಇಂಥ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಭಾರತ ಮಾತ್ರ ಅಲ್ಲ, ಚೀನಾ, ನೇಪಾಳಗಳಲ್ಲಿ ನಡೆಯುವ ಗಣಿಗಾರಿಕೆ, ಅಭಿವೃದ್ಧಿ ಕಾಮಗಾರಿ, ಅತಿ ಹೆಚ್ಚು ಡ್ಯಾಮುಗಳ ನಿರ್ಮಾಣ, ಅದಕ್ಕಾಗಿ ಬಳಸುವ ಯಂತ್ರೋಪಕರಣಗಳು, ಟನಲ್ಗಳ ನಿರ್ಮಾಣ, ಅದಕ್ಕಾಗಿ ಭೂಮಿಯನ್ನು ಕೊರೆದಾಗ ಉಂಟಾಗುವ ಕಂಪನಗಳು, ಇವೆಲ್ಲ ಹಿಮಾಲಯದ ಅನಾಹುತಗಳಿಗೆ ಕಾರಣ ಆಗ್ತಾ ಇವೆ. ಇದರ ಹೆಚ್ಚು ಪರಿಣಾಮ ಉಂಟಾಗೋದು ಮಾತ್ರ ಭಾರತದಲ್ಲೇ.
ಗೆಳೆಯರೆ, ಈ ಹಿಂದೆ ಟಿಬೆಟ್ಟಲ್ಲಿ ಉಂಟಾದ ನೆಲಕುಸಿತದಿಂದಾಗಿ ಅರುಣಾಚಲ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿತ್ತು. ಇನ್ನು ನಮ್ಮ ಸಿಕ್ಕಿಂ ಪ್ರದೇಶದಲ್ಲಿ ಇಂತಹ ಸಾಕಷ್ಟು ಅತಿ ಸೂಕ್ಷ್ಮ ವಲಯಗಳನ್ನು ವಿಜ್ಞಾನಿಗಳು ಈಗಾಗಲೇ ಗುರುತಿಸಿದ್ದಾರೆ. ಇಲ್ಲಿನ ಸೂಕ್ಷ್ಮ ಪ್ರದೇಶಗಳನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳದೇ ಇದ್ದರೆ ಇಂಥ ಅನಾಹುತಗಳು ನಿರಂತರವಾಗಿ ಸಂಭವಿಸುತ್ತಲೇ ಇರುತ್ತವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ವಿಜ್ಞಾನಿಗಳಿಗಾಗಲೇ ಕೊಟ್ಟಿದ್ದಾರೆ. ಇನ್ನು ಈ ನಂದಾದೇವಿ ಹಿಮಸ್ಫೋಟದ ಬಗ್ಗೆ ಕೂಡ ಈ ಹಿಂದೆನೇ ವಿಜ್ಞಾನಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಅವಘಡಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ಇನ್ನೂ ಕೂಡ ಪತ್ತೆ ಹಚ್ಚಬೇಕಿದೆ. ಆ ಕಾರ್ಯ ಕೂಡ ಬೇಗ ಆಗಲಿ. ಹಾಗೇನೆ ಅಲ್ಲಿ ಸಿಲುಕಿಕೊಂಡಿರುವ ಜೀವಗಳನ್ನ, ನಾಪತ್ತೆಯಾದವರನ್ನ ಸುರಕ್ಷಿತವಾಗಿ ಹುಡುಕಿ ಕರೆತರುವ ನಮ್ಮ ಯೋಧರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ. ಹೆಚ್ಚಿನ ಸಾವು ನೋವುಗಳು ಸಂಭವಿಸದೇ ಇರಲಿ. ಅಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು ಸುರಕ್ಷಿತವಾಗಿ ಹಿಂತಿರುಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.